ಹಾಲೆಲೂಯ, ದೇವರಿಗೆ ಸ್ತೋತ್ರ. ಶುಭೋದಯ. ಬೆಳಗಾಯ್ತಲ್ಲವೇ? ಎಚ್ಚರಗೊಂಡಿದ್ದೀರಾ? ವಾಕ್ಯ ಧ್ಯಾನಿಸುವುದಕ್ಕಾಗಿ ಸಿದ್ಧರಾಗಿದ್ದೀರಾ? ಬನ್ನಿ ಹಾಗಾದರೆ ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಪ್ರತಿದಿನ ಅನುದಿನದ ಧ್ಯಾನದೊಂದಿಗೆ ನಮ್ಮ ದಿನಚರಿಗಳನ್ನು ಪ್ರಾರಂಭಿಸುವುದಕ್ಕಾಗಿ, ದಿನಾವಿಡೀ ನಿಮ್ಮ ಕಾವಲು ಹೊಂದಿದವರಾಗಿ ನಿಮ್ಮ ವಾಕ್ಯದ ಮೂಲಕ ಹೊತ್ತೊತ್ತಿಗೆ ನಿಮ್ಮ ಬಲ ಹೊಂದಿಕೊಳ್ಳುವುದಕ್ಕಾಗಿ ನೀವು ಕೊಡುತ್ತಿರುವ ಅವಕಾಶಕ್ಕಾಗಿ ನಿಮಗೆ ವಂದನೆಗಳು. ಮತ್ತೊಮ್ಮೆ ಈ ಸಮಯವನ್ನು ಆಶೀರ್ವದಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಹೇಗಿದ್ದೀರಿ ಪ್ರಿಯರೇ? ಚೆನ್ನಾಗಿದ್ದೀರಾ? ಕಳೆದ ರಾತ್ರಿ ಚೆನ್ನಾಗಿ ನಿದ್ರೆ ಮಾಡಿದ್ದೀರಾ? ದೇವರು ನಮ್ಮನ್ನು ಯಾವಾಗಲೂ ಆತನಿಗಾಗಿ ಎದುರು ನೋಡಬೇಕೆಂದು, ಆತನಿಗೋಸ್ಕರ ಕಾದುಕೊಂಡಿರಬೇಕೆಂದು, ಆತನಿಗೆ ಬೇಡಿಕೊಂಡು ನಂಬಿಕೆ ಇಡಬೇಕು ಎಂದು ಹೇಳುತ್ತಾರೆ. ಆದರೆ ನಾವು ಮಾಡೋದೇನೆಂದರೆ, ಎಲ್ಲವೂ ಚೆನ್ನಾಗಿರುವಾಗ ದೇವರು ನಮಗೆ ನೆನಪಾಗಲ್ಲ. ಓ ಅನ್ನುತ್ತೇವೆ. ಬೇಕಾದರೆ ಒಂದು ವೇಳೆ ಕಷ್ಟ ಏನಾದರೂ ಬಂದರೆ, ನಮಗೆ ಕೈಲಾಗದ ಪರಿಸ್ಥಿತಿ ಏನಾದರೂ ಬಂದರೆ, ಅವಾಗ ದೇವ್ರೆ 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 ಅನ್ನುತ್ತೇವೆ. ಒಂದು ದಿನ ಯೇಸು ಕ್ರಿಸ್ತನು ಚಿಕ್ಕ ದೋಣಿಯಲ್ಲಿ ತನ್ನ ಶಿಷ್ಯರೊಂದಿಗೆ ಪ್ರಯಾಣ ಮಾಡುವಾಗ, ಆತನು ದೋಣಿಯ ಆಚೆ ಕಡೆಯಲ್ಲಿ, ಅಂದರೆ ದೋಣಿಯ ಒಂದು ಭಾಗದಲ್ಲಿ ತಲೆದಿಂಬಿಟ್ಟುಕೊಂಡು ಮಲಗಿಕೊಂಡಿದ್ರು. ತುಫಾನು ಬಂದಿತ್ತು. ಬಹಳಷ್ಟು ತುಫಾನು ಬಂದಿತ್ತು. ತುಫಾನು ಅಂದ್ರೆ ಅದು ಒಂದು ಸಾರಿ ಬರೋದಿಲ್ವಲ್ಲ, ರಭಸವಾಗಿ ಮೇಲಿಂದ ಮೇಲೆ ಬರುತ್ತೆ. ಅದರಲ್ಲಿ ಸರ್ವೈವ್ ಆಗಲು ಶಿಷ್ಯರು ನಾನಾ ವಿಧವಾದ ಪ್ರಯತ್ನ ಮಾಡ್ತಾರೆ. ಚುಕ್ಕಾಣಿ ತಿರುಗಿಸುತ್ತಾರೆ, ಜಂಡ ಎತ್ತುತ್ತಾರೆ. ಅವರು ಬೆಸ್ತರರಲ್ವ, ಅವರಿಗೆ ಅನುಭವ ಇದ್ದಿರುತ್ತೆ. ತುಫಾನ್ ಹೇಗೆ ಎದುರಿಸಬೇಕು ನಮಗೆ ಗೊತ್ತೇ ಇದೆ ಬಿಡಿ ಅಂದ್ಕೊಂಡಿರ್ತಾರೆ. ಆದರೆ ಒಂದು ಸಮಯ ಬರೋಷ್ಟೊತ್ತಿಗೆ ಗುಡುಗು, ಮಿಂಚು, ಮಳೆ, ತುಫಾನು ಹೆಚ್ಚಾಗಿ ಆ ಗಳಿಗೆಯಲ್ಲಿ ಅಂದರೆ ದೋಣಿ ಮುಳುಗಿ ಹೋಗುವ ಪರಿಸ್ಥಿತಿ ಬಂತು. ಹಡಗಲ್ಲ, ಚಿಕ್ಕ ದೋಣಿಯಾಗಿತ್ತು. ದೋಣಿ ಮುಳುಗಿ ಹೋಗುವ ಪರಿಸ್ಥಿತಿ ಬಂದಾಗ ಅವಾಗ ಎಬ್ಬಿಸುತ್ತಾರೆ, ಯೇಸುವೇ ಯೇಸುವೇ, ನಾವು ನಶಿಸಿ ಹೋಗುವುದು ನಿನಗೆ ಇಷ್ಟಕರವೋ ಎಂದು. ಇದನ್ನು ಮೊದಲೇ ಹೇಳಬಹುದಿತ್ತಲ್ಲವೇ? ಯೇಸುವೇ, ತುಫಾನಿನಲ್ಲಿ ಸಿಕ್ಕಾಕೊಂಡಿದ್ದೇವೆ, ಸಹಾಯ ಮಾಡೆಂದು ಕೇಳಬಹುದಿತ್ತಲ್ಲವೇ? ಅಷ್ಟಕ್ಕೂ ಯೇಸು ಅಲ್ಲೇ ಇದ್ದಾರಲ್ಲವೋ? ಯೇಸು ಅದೇ ದೋಣಿಯಲ್ಲಿದ್ದಾರಲ್ಲವೋ? ಯೇಸು ಇದ್ದಾಗ ಯಾಕೆ ನಶಿಸಿ ಹೋಗ್ತಾರೆ? ಅದನ್ನು ನಾವು ಮರ್ತು ಹೋಗ್ತಿದ್ದೇವೆ. ದೇವರು ನನ್ನೊಂದಿಗಿದ್ದಾರೆ ಅನ್ನುತ್ತಿದ್ದೇವೆ. ಮತ್ತೆ ನಾವು ಪ್ರತಿಯೊಂದಕ್ಕೂ ಭಯಪಡ್ತಾ ಇದ್ದೇವೆ, ಪ್ರತಿಯೊಂದಕ್ಕೂ ಅಳ್ತಾ ಕೂತ್ಕೊಳ್ತಿದ್ದೇವೆ. ಯೇಸು ನಮ್ಮ ಪಕ್ಷದಲ್ಲಿರುವಾಗ ನಮಗೆ ಯಾವ ಭಯ ಇರೋದಿಲ್ಲ. ಯಾಕೆಂದರೆ ಆತನು ಬಹಳ ದೊಡ್ಡ ದೇವರಾಗಿದ್ದಾನೆ. ಆತನು ಜಯಿಸಲಾರದಂಥದ್ದು, ಆತನು ಸೋರಿಸಲಾರದಂಥದ್ದು, ಆತನು ಗದರಿಸಲಾರದಂಥದ್ದು, ಆತನು ಹತೋಟಿಗೆ ತರಲಾರದಂಥದ್ದು ಈ ಲೋಕದಲ್ಲಿ ಯಾವುದೂ ಇಲ್ಲ. ಎಂಥದೇ ವ್ಯಾಧಿಯಾಗಿರಲಿ, ಎಂಥದೇ ಸಮಸ್ಯೆಯಾಗಿರಲಿ, ಎಂಥದೇ ಬಾಧೆಯಾಗಲಿ, ಎಂಥದೇ ಮನುಷ್ಯರನ್ನಾಗಲಿ, ಯಾವುದೇ ಪರಿಸ್ಥಿತಿಯಾಗಲಿ ಆತನು ಸರಿಪಡಿಸಬಲ್ಲನು. ಕೊನೇ ಕ್ಷಣಕ್ಕೆ, ಅಂದರೆ ಲಾಸ್ಟ್ ಮಿನಿಟ್ಗೆ ನಾವು ಸಾಯ್ತಿದ್ದೇವೆ, ಕಾಪಾಡು, ಅಯ್ಯೋಯ್ಯೋ ಎಂದು ಕೂಗಿಕೊಳ್ತಾರೆ. ಆದರೂ ಸಹ ಯೇಸು ಗಾಳಿಯನ್ನು ಗದರಿಸಿ ಶಾಂತವಾಗು ಎಂದು ಹೇಳಿದ ಕೂಡಲೇ ಗಾಳಿಯನ್ನು, ಸಮುದ್ರವನ್ನು ಗದರಿಸಿದಾಗ ಅದು ಶಾಂತವಾಯಿತು. ಆತನ ಮಾತು ಕೇಳಿದುವು. ಆಗ ಹೇಳ್ತಾರೆ, ಅಲ್ಪ ವಿಶ್ವಾಸಿಗಳೇ, ಇನ್ನೆಷ್ಟು ಕಾಲ ನಾನು ನಿಮ್ಮೊಂದಿಗಿರಲಿ ಎಂದು ಅವರಿಗೆ ಹೇಳಿರುವ ಮಾತು ನಾವು ಕೇಳ್ತೇವಲ್ಲವೇ? ನಾವು ಕೂಡ ಅಲ್ಪ ವಿಶ್ವಾಸಿಗಳಾಗಿದ್ದೇವಾ? ವಿಶ್ವಾಸಿಗಳೆಂದು ಹೇಳ್ಕೊಳ್ತಿದ್ದೇವಲ್ಲವೇ? ಒಂದು ಸಣ್ಣ ಸಂಕಟ ಬಂದಾಗ ಗಾಬರಿಗೊಳ್ತಿದ್ದೇವಲ್ಲವೇ? ಭಯಪಡ್ತಿದ್ದೇವೆ, ಅಳ್ತಾ ಕೂತ್ಕೊಳ್ತಿದ್ದೇವಲ್ಲವೇ? ಓಡಿ ಹೋಗಲು ಪ್ರಯತ್ನಿಸ್ತಿದ್ದೇವಲ್ಲವೇ? ನಾನು ನಿಮ್ಮ ಸಂಗಡ ಇರುತ್ತೇನೆ, ನೀವು ಸುಮ್ಮನೆ ಇರಿ, ನೀವು ಗಮನಿಸಿರಿ, ನಂಬಿಕೆ ಇಡಿರಿ ಎಂದು ದೇವರು ಹೇಳ್ತಾರೆ. ಯೆಶಾಯನ ಪುಸ್ತಕ 30ನೇ ಅಧ್ಯಾಯ 15ನೇ ವಚನ ಹೇಳುತ್ತೆ, ಇಸ್ರಾಯೇಲರ ಸದಮಲ ಸ್ವಾಮಿಯಾಗಿರುವ ಕರ್ತನಾದ ಯೆಹೋವನು ಹೇಳುವುದೇನೆಂದರೆ, ನೀವು ತಿರುಗಿಕೊಂಡು ಸುಮ್ಮನಿದ್ದರೆ ನಿಮಗೆ ರಕ್ಷಣೆಯಾಗುವುದು. ಶಾಂತರಾಗಿ ಭರವಸೆದಿಂದಿರುವುದಾದರೆ ನಿಮಗೆ ಬಲ ದೊರಕುವುದು. ನೀವು ಸುಮ್ಮನೆ ಇರಿ, ಯಾಕೆಂದರೆ ಯುದ್ಧವು ಯೆಹೋವನದೇ. ನೀವು ಸುಮ್ಮನಿದ್ದು ನೋಡಿರಿ, ನಾನು ಮಾಡುವ ಕಾರ್ಯಗಳನ್ನು ನೋಡಿರಿ. ನಾವೇ ಏನೋ ಮಾಡಬೇಕಂದ್ಕೊಳ್ತೇವೆ ದೇವರಿಗಿಂತಲೂ ಮುಂಚಿತವಾಗಿ. ಆ ದೇವರಿಗೂ ದೇವರು ಆಲಸ್ಯ ಮಾಡ್ತಿದ್ದಾರೆ ಅಂದ್ಕೊಳ್ತಾರೆ. ನಾವೇನೋ ಬಹಳ ಸಮಯ ಪಾಲನೆ ಮಾಡುವವರಾಗಿದ್ದೇವೋ ಎನ್ನುವಂತೆ. ಆತನು ತನ್ನ ಸಮಯದಲ್ಲಿ ಸಮಸ್ತವನ್ನು ಸರಿಪಡಿಸಿಡುತ್ತಾನೆ. ಆತನಿಗೆಲ್ಲವೂ ಗೊತ್ತಲ್ಲವೋ? ನಂಬಿಕೆ ಇಡಿರಿ, ಕರ್ತನಾದ ಯೇಸುವಿನಲ್ಲಿ ನಂಬಿಕೆ ಇಟ್ಟಂಥವರು ಪ್ರತಿ ಸಣ್ಣ ಸಣ್ಣ ವಿಷಯಕ್ಕೆ ಅವರು ಬೆದರುವುದಿಲ್ಲ. ಸುಮ್ಮನೆ ಇದ್ದು ಕಾದುಕೊಂಡಿರಿ ಎಂದು ಹೇಳಿದ್ದರೂ ನೀವು ಒಪ್ಪಿಕೊಂಡಿಲ್ಲ. ಬೇಡವೇ ಬೇಡ, ಕುದುರೆಗಳ ಮೇಲೆ ಓಡುವೆವು ಎಂದುಕೊಂಡದ್ದರಿಂದ ಓಡೇ ಹೋಗುವಿರಿ.
ಎಲ್ಲಿಗೆ ಓಡಿ ಹೋಗ್ಲಿಕ್ಕಾಗುತ್ತೆ? ಕಷ್ಟ ಬಂದಾಗ ಓಡಿ ಹೋಗಲು ನೋಡುವುದಾದ್ರೆ ನಿಮ್ಮ ಮನೆ ಪಕ್ಕದವರೊಂದಿಗೆ ಜಗಳ ಆಡಿ ಬೇರೆ ಮನೆಗೆ ಹೋದ್ರೆ ಆ ಮನೆ ಪಕ್ಕದಲ್ಲಿದ್ದವ್ರು ಹೇಗಿರ್ತಾರೆಂದು ಯಾರಿಗೆ ಗೊತ್ತು? ಈ ಹೆಂಡತಿಯೊಂದಿಗೆ ಸಂಸಾರ ಮಾಡ್ಲಿಕ್ಕಾಗಲ್ಲ, ಇನ್ನೊಂದು ಮದುವೆ ಮಾಡಿಕೊಳ್ತೇನೆ ಅನ್ನುವುದಾದ್ರೆ ಬರುವವಳು ಹೇಗಿರ್ತಾಳೆಂದು ನಿಮಗೇನು ಗೊತ್ತು? ಈ ಉದ್ಯೋಗ ಕಷ್ಟ ಇದೆ, ಮತ್ತೊಂದು ಉದ್ಯೋಗ ಮಾಡ್ತೇನೆ ಅನ್ನುವುದಾದ್ರೆ ಆ ಉದ್ಯೋಗದಲ್ಲಿ ಕಷ್ಟ ಇರುವುದಿಲ್ಲವೋ? ನೋಡಿ ಪ್ರಿಯರೇ, ಸಮಸ್ಯೆಗಳನ್ನೆಲ್ಲ ಬಿಟ್ಟು ಓಡಿ ಹೋಗುವ ಪ್ರಯತ್ನ ಮಾಡಬೇಡಿ. ಸಮಸ್ಯೆಗಳನ್ನು ಎದುರಿಸಲು ಶಕ್ತಿ ಕೊಡುವಂತಹ ಕರ್ತನ ಸನ್ನಿಧಿಯಲ್ಲಿ ಕಾದುಕೊಂಡಿರಿ, ಪ್ರಾರ್ಥಿಸಿರಿ. ಮನುಷ್ಯರ ಹೃದಯಗಳನ್ನು ಮಾರ್ಪಡಿಸುವಾತನು, ಪರಿಸ್ಥಿತಿಗಳನ್ನು ಮಾರ್ಪಡಿಸುವಾತನು, ಅಸಾಧ್ಯವಾದವುಗಳನ್ನು ಸಾಧ್ಯ ಮಾಡುವಾತನು ಯೇಸುವಾಗಿದ್ದಾರೆ. ನಿಮ್ಮ ಪ್ರಶಾಂತತೆಯನ್ನು ಹಾಳು ಮಾಡುವಂಥದ್ದು ಯಾವುದೇ ಆಗಿದ್ರೂ ಸಹ ಅದನ್ನು ಬಿಟ್ಟು ಓಡಿ ಹೋಗಬೇಕೆಂದು ಆಶಿಸಬೇಡಿರಿ. ಆದರೆ ಅದನ್ನು ಎದುರಿಸಿ ಜಯ ಕಾಣುವಂತೆ ನಂಬಿಕೆಯಿಂದ ಪ್ರಾರ್ಥಿಸಿರಿ. ದೇವರ ಸನ್ನಿಧಿಯಲ್ಲಿ ಕಣ್ಣೀರಿನಿಂದ ಪ್ರಾರ್ಥಿಸಿರಿ. ಲೋಕದಲ್ಲಿ ಅಳಬೇಡಿರಿ. ಮನುಷ್ಯರು ಏನೋ ಅಂದಿದ್ದಕ್ಕೆ ಬಿಕ್ಕಿ ಬಿಕ್ಕಿ ಅಳ್ತಾರೆ. ಕೆಲವೊಂದು ಜನ ಯೋಚಿಸಿ ನೆನೆಸಿಕೊಂಡು ಬಾಧೆ ಪಡುತ್ತಾ ಅಳ್ತಾರೆ. ಆದರೆ ದೇವರ ಸನ್ನಿಧಿಯಲ್ಲಿ ಮಾತ್ರ ನಮ್ಮ ಕಣ್ಣೀರು ಕಾಣಿಸಬೇಕು. ಬೇರೆ ಎಲ್ಲಿಯೂ ಕೂಡ ನಮ್ಮ ಕಣ್ಣೀರು ನಾವು ತೋರಿಸುವ ಅವಶ್ಯಕತೆ ಇಲ್ಲ. ಯಾಕೆಂದರೆ ನಮ್ಮ ಕಣ್ಣೀರು ಒರೆಸುವಾತನು ಆತನೇ. ಲೋಕದಲ್ಲಿರುವವರು ನಮ್ಮ ಕಣ್ಣೀರು ಒರೆಸಿದ್ರೆ ಇನ್ನೂ ಹೆಚ್ಚು ಕಣ್ಣೀರು ಬರುತ್ತೆ. ನೀವು ಗಮನಿಸಿ ನೋಡಿ. ಅಳಬೇಡಮ್ಮ ಅಂತ ಯಾರಾದ್ರೂ ಹೇಳಿದ್ರೆ ಸಾಕು, ಇನ್ನೂ ಕಣ್ಣೀರು ಹರಿತಲೇ ಇರುತ್ತವೆ. ಆದರೆ ಯೇಸು ಯಾವಾಗಲಾದರೂ ಅಳಬೇಡಿ ಅನ್ನುವುದಾದರೆ ಇನ್ನಷ್ಟೇ ಅಳುವ ಅವಶ್ಯಕತೆ ಇರಲ್ಲ. ಒಬ್ಬ ವಿಧವೆಯ ಮಗನು ಸತ್ತಿರುವಾಗ ಆಕೆ ಅಳುತ್ತಾ ಇದ್ದಳು, ಬಹಳ ಅಳುತ್ತಾ ಇದ್ದಳು. ಇರುವ ಒಬ್ಬನೇ ಒಬ್ಬ ಮಗ ಸತ್ತಿದ್ದನಲ್ಲವೇ? ಮನೆಯಲ್ಲಿ ಯಜಮಾನ ಇಲ್ವಲ್ಲ? ಇರುವ ಏಕೈಕ ಯವನ ಮಗನು ಸತ್ತಿರುವುದನ್ನು ಕಂಡು ಆಕೆ ಅಳುವುದನ್ನು ನೋಡಿ, ಅಳಬೇಡ, ಅಳಬೇಡಮ್ಮ, ಅಳಬೇಡ, ಏನ್ ಮಾಡ್ಲಿಕ್ಕಾಗತ್ತೆ ಎಂದು ಅಲ್ಲಿದ್ದವರೆಲ್ಲ ಹೇಳ್ತಾ ಇದ್ರು. ಆದರೆ ಯೇಸು ಮಾಡಿದ್ದೇನೆಂದರೆ ಆ ಶವಪೆಟ್ಟಿಗೆ ಮುಟ್ಟಿದ ಕೂಡಲೇ ಆ ಸತ್ತ ಮಗನು ಎದ್ದು ಕೂತ್ಕೊಳ್ತಾನೆ. ಆ ಮಗನನ್ನು ಕರೆದುಕೊಂಡು ಹೋಗಿ ಆ ತಾಯಿಗೆ ಒಪ್ಪಿಸಿಕೊಡ್ತಾರೆ. ಅಳಬೇಡ ಅಂದ್ರೆ ಆ ತಾಯಿನ ಮೇಲೆ ಅಳ್ತಾಳೋ? ಸತ್ತ ಮಗನು ಎದ್ದು ಬಂದು ತನ್ನ ಪಕ್ಕದಲ್ಲಿ ನಿಂತಿರುವಾಗ ಆಕೆಯೊಂದಿಗೆ ಮಗನು ನಿಂತಾಗ ಆಕೆ ಅಳುವ ಅಗತ್ಯತೆ ಇದೆಯಾ? ನಮ್ಮ ಕಣ್ಣೀರು ದುಃಖ ಯೇಸು ಆ ರೀತಿಯಾಗಿ ತೀರಿಸುವವರಾಗಿದ್ದಾರೆ. ಇಲ್ಲಿಯೇ ಮತ್ತೊಂದು ವಚನ ಇದೆ, 19ನೇ ವಚನದಲ್ಲಿ, ಯೆರೂಸಲೇಮಿನಲ್ಲಿ ವಾಸಿಸುವ ಚಿಯೋನಿನ ಜನರೇ, ನೀವು ಇನ್ನೂ ಅಳುವುದೇ ಇಲ್ಲ ಎಂದು ಹೇಳಲಾಗಿದೆ. ದೇವರು ಹೇಳ್ತಾರೆ, ನಾನು ನಿಮ್ಮನ್ನು ತಕೊಂಡು ಹೋಗಿ ಚಿಯೋನಿನಲ್ಲಿ ಇಡುತ್ತೇನೆ, ಅಂದರೆ ನನ್ನ ಕಾವಲಿನಲ್ಲಿ, ನನ್ನ ಪಟ್ಟಣದಲ್ಲಿ ಇಡುತ್ತೇನೆ, ನನ್ನ ಸನ್ನಿಧಿಯಲ್ಲಿ ಇಟ್ಕೊಳ್ತೇನೆ. ನೀವು ಕಣ್ಣೀರಿಡುವ ಅವಶ್ಯಕತೆ ಇಲ್ಲದಂತೆ ಮಾಡುತ್ತೇನೆ. ನೀವು ಇನ್ನು ಅಳುವುದೇ ಇಲ್ಲ. ನೀವು ಕೂಗಿಕೊಂಡ ಶಬ್ದವನ್ನು ಆತನು ಕೇಳಿ ನಿಮಗೆ ನಿಶ್ಚಯವಾಗಿ ನಿಮ್ಮನ್ನು ಕರುಣಿಸುವನು. ನಿಮ್ಮ ಮೊರೆಯನ್ನು ಕೇಳುವ ದೇವರು, ನಿಮ್ಮ ಪ್ರಾರ್ಥನೆಯನ್ನು ಲಾಲಿಸುವ ದೇವರು, ಆತನು ನಿಮ್ಮನ್ನು ಕರುಣಿಸುವ ದೇವರಾಗಿದ್ದಾನೆ. ಆತನು ನಿಮ್ಮ ಮಾತು ಕೇಳಿದ ಕೂಡಲೇ ನಿಮಗೆ ಉತ್ತರಿಸುತ್ತಾನೆ. ಕೂಗಿದ್ರೆ ಕೇಳುವ ದೇವರು ನಮ್ಮ ದೇವರಾಗಿದ್ದಾರೆ. ಕಿರ್ಚುವ ಅಗತ್ಯವಿಲ್ಲ. ಫೋನಿನಲ್ಲಿ ಕಿರ್ಚಾಡಿದ ಹಾಗೆ ಕೂಗಿ, ಗಟ್ಟಿಯಾಗಿ ಕೂಗಿ ಎಲ್ಲರನ್ನೂ ನಾವು ಈ ದಿನಗಳಲ್ಲಿ ಕರೆಯಬೇಕಾಗುತ್ತದೆ ಅಲ್ಲವೇ? ಫೋನಲ್ಲಿ ಮಾತಾಡುವಾಗ, ಫೋನಲ್ಲಿ ನೆಟ್ವರ್ಕ್ಗೆ ಕೆಲಸ ಮಾಡದೇ ಇರುವಾಗ ಎಷ್ಟೋ ಗಟ್ಟಿಯಾಗಿ ಕಿರ್ಚುತ್ತಾರಲ್ಲವೇ? ಆದರೆ ದೇವರು ನಮ್ಮ ಎಷ್ಟು ನಿಕಟತೆಯಲ್ಲಿರ್ತಾರೆ ಗೊತ್ತಾ? ನಿಮ್ಮ ಮಾತು ಕೇಳಿದ ಕೂಡಲೇ, ನಿಮ್ಮ ಮೊರೆ ಕೇಳಿದ ಕೂಡಲೇ ನಿಮ್ಮನ್ನು ಕರುಣಿಸುತ್ತಾರೆ. ನಿಮ್ಮ ಮಾತು ಕೇಳಿ ಉತ್ತರಿಸುತ್ತಾರೆ. ಪಕ್ಕದಲ್ಲಿದ್ದವರೊಂದಿಗೆ ನೀವು ಕಿರ್ಚಿ ಮಾತಾಡುತ್ತೀರೋ? ಪಕ್ಕದಲ್ಲಿಯೇ ಇದ್ದ ಕರ್ತನೊಂದಿಗೆ ನಾವು ಒಂದೇ ಒಂದು ಮಾತು ಹೇಳಿದ್ರೆ ಸಾಕು, ನಮ್ಮ ಅವಶ್ಯಕತೆಗಳನ್ನೆಲ್ಲ ತೀರಿಸುತ್ತಾರೆ, ನಮ್ಮ ಭುಜ ತಟ್ಟುತ್ತಾರೆ, ನಮಗೆ ಸಹಾಯ ಮಾಡ್ತಾರೆ. ಇಷ್ಟು ದೊಡ್ಡ ದೇವರು ಯೇಸು ಆಗಿದ್ದಾರೆ. ಆತನನ್ನು ನಂಬುತ್ತಾ ಇದ್ದೀರೋ ಇಲ್ಲವೋ? ಆತನಲ್ಲಿ ವಿಶ್ವಾಸ ಇಡ್ತಾ ಇದ್ದೀರೋ ಇಲ್ಲವೋ? ಕಷ್ಟ ಬಂದಾಗ ಮಾತ್ರ ಅಲ್ಲ ಪ್ರಿಯರೇ, ಕೆಲವೊಂದು ಸಾರಿ ಮಾತ್ರವಲ್ಲ, ಆತನು ಯಾವಾಗಲೂ ನಮ್ಮೊಂದಿಗೆ ಇರುತ್ತೇನೆಂದಿದ್ದಾರೆ. ಸದಾಕಾಲ ನಮ್ಮ ಸಂಗಡ ಇರುತ್ತೇನೆಂದಿದ್ದಾರೆ. ಯಾವಾಗಲೂ ದೇವರು ನಮ್ಮ ಸಂಗಡ ಇದ್ದಾರೆ ಎಂಬ ನಂಬಿಕೆ ನಮಗಿರೋದಾದರೆ, ಮೇಲಿಂದ ಮೇಲೆ ನಾವು ಎದುರಿಸುವ ಸಣ್ಣ ಸಣ್ಣ ವಿಷಯಗಳೆಲ್ಲ ಹೇಳಿಕೊಳ್ಳುವುದಾದರೆ ಅವು ತೂಫಾನಿನಂತೆ ತಯಾರಾಗಿ ಮರಣಕ್ಕೆ ದಾರಿ ತೆರೆಯುವಷ್ಟರ ಆ ಒಂದು ಮಟ್ಟಕ್ಕೆ ಸೇರುವವರೆಗೆ, ದಿಕ್ಕಿಲ್ಲದ ಸ್ಥಿತಿಗೆ ಬಿದ್ದು ಹೋಗುವವರೆಗೂ ನಾವು ಕಾದುಕೊಂಡಿರುವ ಅಗತ್ಯವಿರಲ್ಲ. ಒಂದು ಕೆಟ್ಟ ಯೋಚನೆ ಬರುವಾಗ, ದೇವರೇ ಈ ಕೆಟ್ಟ ಯೋಚನೆಯಿಂದ ನನ್ನನ್ನು ಬಿಡಿಸಿರಿ ಎಂದು ಹೇಳಿರಿ. ಒಂದು ಕೆಟ್ಟ ಆಲೋಚನೆ ಬಂದರೆ, ದೇವರೇ ಈ ಕೆಟ್ಟ ಆಲೋಚನೆಯನ್ನು ತೆಗೆದುಹಾಕಿ ನನ್ನನ್ನು ಬಿಡಿಸಿರಿ ಎಂದು ಹೇಳಿರಿ. ಒಂದು ಭಯ ಉಂಟಾದರೆ ಭಯ ತೊಲಗಿಸಿರಿ ಎಂದು ಆತನಿಗೆ ಹೇಳಿರಿ. ದಿಗಿಲು ಉಂಟಾದರೆ ದಿಗಿಲಿನಿಂದ ತಪ್ಪಿಸಿರಿ ಎಂದು ಹೇಳಿರಿ. ನೀವು ಆಯಾ ದಿನಕ್ಕೆ ತಕ್ಕಂತೆ ಪ್ರಾರ್ಥನೆ ಮಾಡಿರಿ. ಜ್ವರ ಬಂದಿದೆಯಾ? ಹಾಗಾದರೆ ಬೇಡಿಕೊಳ್ಳಿರಿ ದೇವರಿಗೆ. ಆ ಜ್ವರ ಜಾಸ್ತಿ ಆಗುವವರೆಗೂ ಮಾತ್ರೆ ಹಾಕೊಳ್ಳೋಣ, ಅದನ್ನು ಮಾಡೋಣ, ಇದನ್ನು ಮಾಡೋಣ ಎಂದು ಅಂದುಕೊಳ್ಬೇಡಿ. ಆಪತ್ಕಾಲದಲ್ಲಿ ದೇವರಿಗೆ ಮೊರೆ ಇಡಬಹುದು. ಎಲ್ಲಾ ಸಮಯದಲ್ಲಿ ದೇವರಿಗೆ ಮೊರೆ ಇಡಬಹುದು. ಆಗ ನಾನು ತಕ್ಷಣವೇ ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಡುತ್ತೇನೆ ಅನ್ನುತ್ತಾರೆ ದೇವರು. 20ನೇ ವಚನ, ಕರ್ತನು ಕಷ್ಟವನ್ನು ಶ್ರಮವನ್ನು ನಿಮಗೆ ಅನ್ನಪಾನಗಳನ್ನಾಗಿ ಕೊಡುವನು. ನಿಮ್ಮ ಕಷ್ಟವನ್ನು ಶ್ರಮವನ್ನು ಅನ್ನಪಾನಗಳನ್ನಾಗಿ ಕೊಡುವನು.
ಅಂದರೆ ಹಿಂದಿನ ದಿವಸಗಳಲ್ಲಿ ಕರ್ತನು ನಿಮಗೆ ಕಷ್ಟಗಳನ್ನು ಶ್ರಮೆಗಳನ್ನು ಅನ್ನಪಾನಗಳನ್ನಾಗಿ ತಿನ್ನುವುದಕ್ಕೆ ಇನ್ನೊಂದು ರೀತಿಯಲ್ಲಿ ಕಷ್ಟದಲ್ಲಿಯೂ ಇಷ್ಟಕರವಾದ ಆಹಾರ ಕೊಡ್ತೇನೆ ಅನ್ನುತ್ತಾರೆ. ಅದೇ ಅಲ್ಲವೋ ಈ ದಿನ ಬಹಳಷ್ಟು ಜನರಿಗಿರುವ ಭಯವೇನೆಂದರೆ ಬರಗಾಲಗಳು ಬರ್ತಾ ಇವೆ, ಮನೆ ನಡೆಸಲಿಕ್ಕಾಗುತ್ತಾ ಇಲ್ಲ, ಮಕ್ಕಳಿಗೆ ಒಳ್ಳೆ ಆಹಾರ ಕೊಡಿಸಲಿಕ್ಕಾಗುತ್ತಾ ಇಲ್ಲ, ಒಳ್ಳೆ ಆಹಾರ ನಾವು ಕೊಂಡುಕೊಳ್ಳಲಿಕ್ಕಾಗುತ್ತಿಲ್ಲ, ಹೊರಗೆ ಹೋದರೆ ದವಸ ಧಾನ್ಯಗಳ ಬೆಲೆ ಹೆಚ್ಚಾಗುತ್ತಿದೆ ಎಂದು ನಾವು ದಿಗುಲು ಪಡ್ತಿದ್ದೇವಲ್ಲವೇ? ದೇವರು ತನ್ನನ್ನು ಪ್ರೀತಿಸುವವರಿಗೋಸ್ಕರ, ತನ್ನನ್ನು ಕಾದುಕೊಂಡಿರುವವರಿಗೋಸ್ಕರ ಶ್ರೇಷ್ಠವಾದ ಆಹಾರ ಪದಾರ್ಥಗಳನ್ನು ಕೊಡ್ತಾರೆ, ಉತ್ತಮವಾದ ಆಹಾರ ಪದಾರ್ಥಗಳನ್ನು ಕೊಡ್ತಾರೆ. ಹಸಿದು ಬಾಯಾರಿದವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನನ್ನ ಮಾತನ್ನು ಕೇಳಿರಿ, ಶ್ರೇಷ್ಠವಾದ ಆಹಾರ ಕೊಡ್ತೇನೆ ಅನ್ನುತ್ತಾರೆ. ಸಂತುಷ್ಟಗೊಳಿಸಲಾರದಕ್ಕಾಗಿ ಯಾಕೆ ನೀವು ನಿಮ್ಮ ಆಹಾರವನ್ನು ವ್ಯರ್ಥ ಮಾಡಿಕೊಳ್ಳುವಿರಿ? ನಿಮ್ಮನ್ನು ತೃಪ್ತಿಗೊಳಿಸಲಾರದಕ್ಕಾಗಿ ಯಾಕೆ ನೀವು ನಿಮ್ಮ ಕಷ್ಟಾರ್ಜಿತವನ್ನು ವ್ಯರ್ಥ ಮಾಡಿಕೊಳ್ತೀರಿ? ನನ್ನ ಮಾತನ್ನು ಕೇಳಿರಿ, ನಾನು ನಿಮ್ಮನ್ನು ಎಲ್ಲಾ ವಿಧದಲ್ಲಿ ತೃಪ್ತಿಪಡಿಸುತ್ತೇನೆ ಅನ್ನುತ್ತಾರೆ. ಅಷ್ಟೇ ಅಲ್ಲ, 21ನೇ ವಚನ ನೋಡಿ, ನೀವು ಬಲಕ್ಕಾಗಲಿ ಎಡಕ್ಕಾಗಲಿ ತಿರುಗಿಕೊಳ್ಳುವಾಗ ಇದೇ ಮಾರ್ಗ, ಇದರಲ್ಲೇ ನಡೆಯಿರಿ ಎಂದು ನಿಮ್ಮ ಹಿಂದೆ ಆಡುವ ಮಾತು ನಿಮ್ಮ ಕಿವಿಗೆ ಬೀಳುವುದು. ಅಂದರೆ ನಾವು ತಪ್ಪು ಮಾಡಲಾರದಂತೆ ಕಾಪಾಡುತ್ತಾರೆ. ಮತ್ತೆ ತಪ್ಪು ಮಾಡುತ್ತೇನೇನೋ, ಮತ್ತೆ ಕಷ್ಟ ಬರುತ್ತದೆಯೇನೋ, ಮತ್ತೆ ಮರಣ ಬರುತ್ತದೆಯೇನೋ, ಮತ್ತೆ ಮರಣದ ಪರಿಸ್ಥಿತಿ ಬರುತ್ತೇನೋ, ಮತ್ತೆ ರೋಗ ಬರುತ್ತೇನೋ ಎಂದು ಭಯಪಡ್ತಾರಲ್ಲವೇ? ಅಷ್ಟಕ್ಕೂ ನಮ್ಮ ಜೀವಿತದಲ್ಲಿ ಕರ್ತನಿಗೆ ಒಂದು ಸಾರಿ ನಾವು ಒಪ್ಪಿಸಿಕೊಡೋದಾದರೆ, ನಾವು ಬಲಕ್ಕಾಗಲಿ ಎಡಕ್ಕಾಗಲಿ ತಿರುಗಿಕೊಳ್ಳುವಾಗ ಇದೇ ಮಾರ್ಗ, ಇದರಲ್ಲೇ ನಡೆಯಿರಿ ಎಂದು ನಿಮ್ಮ ಹಿಂದೆ ಆಡುವ ಮಾತು ನಿಮ್ಮ ಕಿವಿಗೆ ಬೀಳುವುದು. ನಿಮಗೊಂದು ಶಬ್ದ ಕೇಳಿಸುವಂತೆ ಮಾಡುತ್ತಾರೆ, ಈ ದಾರಿಯಲ್ಲಿ ನಡೆಯಿರಿ ಎಂದು. ಹೀಗೆ ಬಲಗಡೆ ತಿರುಗು ನಿರ್ಣಯ ಮಾಡಿರಿ, ಇಲ್ಲವೇ ಎಡಗಡೆ ತಿರುಗಿ ಈ ಮಾರ್ಗದಲ್ಲಿ ಮುಂದೆ ಸಾಗಿರಿ ಅನ್ನುತ್ತಾರೆ. ಇಲ್ಲವೇ ನೇರವಾಗಿ ಹೋಗಿರಿ. ನಿಮ್ಮ ಬದುಕಿನಲ್ಲಿ ಯಾವ ಯಾವ ಜಂಕ್ಷನ್ನಲ್ಲಿ ನೀವು ನಿಂತುಕೊಂಡವರಾಗಿದ್ದೀರೋ, ಅಂದರೆ ಕೆಲವೊಂದು ಪರಿಸ್ಥಿತಿಯ ಗಲಿಬಿಲಿಗೊಳಗಾಗ್ತೇವೆ, ಇದನ್ನು ಮಾಡಬೇಕೋ ಅದನ್ನು ಮಾಡಬೇಕೋ ಎಂದು, ಆ ಕಡೆಗೋ ಈ ಕಡೆಗೋ, ಎಲ್ಲಿಗೆ ಹೋಗಬೇಕು, ಏನ್ ಮಾಡಬೇಕು, ಯಾವ್ದು ಓದಬೇಕು, ಯಾವ ಕಾಲೇಜ್ಗೆ ಹೋಗಬೇಕು, ಯಾವ ಹಾಸ್ಟೆಲ್, ಯಾವ ಊರಿಗೆ, ಯಾವ ದೇಶಕ್ಕೆ ಹೋಗಬೇಕು ಎಂದು ಹೀಗೆ ಕೆಲವರು ಗಲಿಬಿಲಿ ಆಗ್ತಾರಲ್ಲವೇ? ಕೆಲವರು ಬಹಳ ಕಷ್ಟಪಟ್ಟು ಇತರ ದೇಶದ ವೀಸಾ ಪಡ್ಕೊಂಡು ಅಲ್ಲಿಗೆ ಹೋಗಿ ಅಲ್ಲಿ ಸುಧಾರಿಸಿಕೊಳ್ಳದೆ ಮತ್ತೆ ತಿರುಗಿ ಬರ್ತಾರೆ. ಬಹಳಷ್ಟು ಜನ ಒಂದು ಸಬ್ಜೆಕ್ಟ್ ತೆಗೆದುಕೊಂಡು ಇಂಜಿನಿಯರಿಂಗ್ನಲ್ಲಿ ಜಾಯ್ನ್ ಆಗಿ 1 ಇಯರ್ವರೆಗೂ ಓದಿ, ಈಗ ನನಗೆ ಇಂಟ್ರೆಸ್ಟ್ ಇಲ್ಲ, ನನಗಿದು ಬೇಡ ಅಂತ ಹೇಳಿ ಆ ಕಾಲೇಜ್ ಬಿಟ್ಟು ಮತ್ತೊಂದು ಕಾಲೇಜ್ ಜಾಯ್ನ್ ಆಗಲು ಪ್ರಯತ್ನಿಸ್ತಾರೆ. ಇಂತಹ ವೇಸ್ಟೇಜ್, ವ್ಯರ್ಥತ್ವಗಳು ನಮ್ಮ ಜೀವಿತದಲ್ಲಿ ಇರಲಾರದಂತೆ ದೇವರು ನಮ್ಮ ಮೇಲೆ ದೃಷ್ಟಿ ಇಟ್ಟು ನಮಗೆ ಆಲೋಚನೆ ಹೇಳುತ್ತೇನೆ ಅನ್ನುತ್ತಿದ್ದಾರೆ. ನಿಮ್ಮ ಹಿಂದೆಯಿಂದ ಒಂದು ಶಬ್ದ ಕೇಳಿಸೋದು, ಈ ಕಡೆ ತಿರುಗಿರಿ, ಆ ಕಡೆ ತಿರುಗಿರಿ, ಆ ಕಡೆ ಹೋಗ್ರಿ, ಈ ಕಡೆ ಹೋಗಿರಿ, ಇದನ್ನು ಮಾಡ್ರಿ, ಅದನ್ನು ಮಾಡ್ರಿ, ಹೀಗೆ ಮಾಡಿರಿ, ಹಾಗೆ ಮಾಡಿರಿ ಎಂದು ಹೇಳುವ ಕರ್ತನು ನಮಗಿರುವಾಗ ನಾವೆಷ್ಟು ಧನ್ಯರು ನೋಡಿ. ಆತನ ಮಾತು ಕೇಳುವುದು ನಿಮ್ಗೆ ಇಷ್ಟವಾಗಿದೆಯಾ? ನೀವು ಹೇಳುವ ಅಗತ್ಯವಿಲ್ಲ, ನನಗೆಲ್ಲ ಗೊತ್ತು ಎನ್ನುವಂತೆ ಈ ದಿನ ಬಹಳಷ್ಟು ಜನ ಮೊಂಡಾಗಿ ತಿರುಗಾಡುತ್ತಾರೆ, ನಮ್ಮ ಮಕ್ಕಳ ಹಾಗೆ. ಅದೇ ರೀತಿ ದೇವರ ಮಾತು ಕೇಳದೆ ಮೊಂಡರಾಗಿರುವಂತಹ ದೇವರ ಮಕ್ಕಳು ಬಹಳ ಜನ ಇದ್ದಾರೆ. ದೇವರು ಹೇಳೋದೊಂದಾಗಿದ್ರೆ ನಾವು ಮಾಡೋದು ಇನ್ನೊಂದಾಗಿರುವಾಗ ಖಚಿತವಾಗಿ ನಾವು ನಷ್ಟಕ್ಕೆ ಕಷ್ಟಕ್ಕೆ ಒಳಗಾಗುವಂಥದ್ದು ತಪ್ಪಿದ್ದಲ್ಲ. ಆತನ ಮಾತಿನ ಪ್ರಕಾರ ನಾವು ನಡೆದುಕೊಳ್ಳುವಾಗ ನಾವು ಸಫಲರಾಗುತ್ತೇವೆ. ಅನವಶ್ಯಕವಾದ ಚಿಕ್ಕಿಗೆ ಒಳಗಾಗದಂತೆ ಕಾಪಾಡಲ್ಪಡ್ತೇವೆ. ಅನವಶ್ಯಕವಾದ ಶ್ರಮೆಗಳಿಗೆ, ಅನವಶ್ಯಕವಾದ ನಷ್ಟಗಳಿಗೆ ಗುರಿಯಾಗದಂತೆ ದೇವರು ನಮ್ಮನ್ನು ಕಾಪಾಡುವುದಕ್ಕಾಗಿ ನಮ್ಮ ಮೇಲೆಯೇ ತನ್ನ ಮನಸ್ಸನ್ನಿಡುವವರಾಗಿದ್ದಾರೆ. ಮುಖ್ಯವಾಗಿ ಯೇಸು ಕ್ರಿಸ್ತನ ರಕ್ತದಲ್ಲಿ ನೀವು ತೊಳೆಯಲ್ಪಟ್ಟವರಾಗಿರೋದಾದ್ರೆ, ನೀವು ಮತ್ತೆ ಹಿಂದಕ್ಕೆ ತಿರುಗಲಾರದ ಹಾಗೆ, ತಪ್ಪು ದಾರಿ ಹಿಡಿಯಲಾರದ ಹಾಗೆ, ದೇವರ ರಾಜ್ಯಕ್ಕೆ ವಾರಸುದಾರರಾಗುವವರೆಗೂ ದೇವರು ಪರಿಶುದ್ಧಾತ್ಮನನ್ನು ನಮಗೆ ಅನುಗ್ರಹಿಸಿ ಎಡಬಲಕ್ಕೂ ನಾವು ತಿರುಗದಂತೆ ನಮ್ಮನ್ನು ಕಾಪಾಡಿ, ನಮ್ಮನ್ನು ನಡೆಸುವುದಕ್ಕಾಗಿ, ನಮ್ಮನ್ನು ಬಲಪಡಿಸುವುದಕ್ಕಾಗಿ ದೇವರು ಪರಿಶುದ್ಧಾತ್ಮನನ್ನು ನಮಗೆ ಅನುಗ್ರಹಿಸಿದ್ದಾರೆ. ಪರಿಶುದ್ಧಾತ್ಮನ ಪ್ರೇರೇಪಣೆಗೆ ಒಳಗಾಗಿರಿ. ದೇವರ ವಾಕ್ಯವನ್ನು ಓದಿ ಧ್ಯಾನಿಸಿರಿ. ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸಿರಿ. ದುಡುಕಿ ನಿರ್ಣಯ ತೆಗೆದುಕೊಳ್ಳಬೇಡಿ. ಅವರು ಹೇಳಿದ್ದಾರೆ, ಇವರು ಹೇಳಿದ್ದಾರೆ ಎಂಬುದಾಗಿ ಒಂದು ತೀರ್ಮಾನ ತೆಗೆದುಕೊಂಡು ನಷ್ಟಗಳ ಕಷ್ಟಗಳ ಪಾಲಾಗಬೇಡಿರಿ. ಯಾರೋ ಹೇಳಿದ್ದಾರೆ ಈ ಬಿಸ್ನೆಸ್ಸಲ್ಲಿ ಒಳ್ಳೆ ಲಾಭ ಬರುತ್ತೆ ಎಂದು, ಬಂಡವಾಳ ಹಾಕಿದ್ದೇವೆ, ಇರೋ ದುಡ್ಡೆಲ್ಲ ಹೋಯ್ತು ಎಂದು ಬೇಸತ್ತು ಹೋಗುವವರು ಎಷ್ಟೋ ಜನ ಇದ್ದಾರಲ್ಲವೇ? ಈ ಹುಡುಗಿ ಬಹಳ ಒಳ್ಳೆಯವಳು, ಈ ಕುಟುಂಬ ಬಹಳ ಒಳ್ಳೆಯದೆಂದು ಯಾರ್ಯಾರೋ ರೆಕಮೆಂಡ್ ಮಾಡಿದ್ದಕ್ಕೆ ಮದುವೆ ಮಾಡಿಕೊಂಡಿದ್ದೇವೆ, ಕೊನೆಗೆ ನೋಡಿದ್ರೆ ಕುಟುಂಬ ಸ್ಥಿತಿ ಹೀಗಾಯ್ತು, ಇಷ್ಟು ಭಯಂಕರ ಕಾರ್ಯ ನಡೆದಿತು ಎಂದು ಕುಗ್ಗಿ ಹೋಗುವಂಥವರನ್ನು ನೋಡ್ತೇವಲ್ಲವೇ? ಅದಕ್ಕೆ ನಮ್ಮ ಮೇಲೆ ದೃಷ್ಟಿ ಇಟ್ಟು ನಮಗೆ ಆಲೋಚನೆ ಹೇಳುವಂತಹ ಕರ್ತನಿಗೆ ಕೇಳಿಕೊಳ್ಳೋಣ. ನಿಮ್ಮ ವಿವಾಹ ವಿಷಯದಲ್ಲಾಗಲಿ, ಉದ್ಯೋಗದ ವಿಷಯದಲ್ಲಾಗಲಿ, ನಿಮ್ಮ ಪ್ರಯಾಣದ ವಿಷಯದಲ್ಲಾಗಲಿ, ನೀವು ತೆಗೆದುಕೊಳ್ಳುವ ಪ್ರತಿ ತೀರ್ಮಾನದಲ್ಲಿಯೂ ದೇವರು ತನ್ನ ಜೊತೆ ಇರುವಿಕೆ ನಮಗೆ ಕೊಡ್ತಾರೆಂದು, ನಮ್ಮನ್ನು ನಡೆಸುತ್ತೇನೆ ಎಂಬುದಾಗಿ ಕರ್ತನು ನಮಗೆ ಹೇಳ್ತಿದ್ದಾರೆ. ನಮ್ಮ ಕಣ್ಣೀರನ್ನು ಒರೆಸುತ್ತಾರೆ. ನೀವು ಸುಮ್ಮನೆ ಕಾದುಕೊಂಡಿರಿ. ನೀವೇನು ಪ್ರಯಾಸ ಪಡುವ, ಕಷ್ಟಪಡುವ ಅಗತ್ಯವಿಲ್ಲ. ಕರ್ತನಲ್ಲಿ ನಂಬಿಕೆ ಇಡಿರಿ. ಅದ್ಭುತ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ಜರುಗುತ್ತವೆ.
ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಈ ಸಮಯದಲ್ಲಿ ಯಾರ್ಯಾರು ಯಾವ್ಯಾವ ಸ್ಥಳದಿಂದ ಈ ಪ್ರಾರ್ಥನೆಯಲ್ಲಿ ಐಕ್ಯವಾಗಿದ್ದಾರೋ ಅವರೆಲ್ಲರನ್ನು ಒಮ್ಮೆ ನೋಡಿರಿ. ಬಹಳಷ್ಟು ಸಾರಿ ನಾವು ಭಯಪಟ್ಟು ಓಡಿ ಹೋಗುವವರಾಗಿ, ಭಯಪಟ್ಟು ಕುಗ್ಗಿ ಹೋಗುವವರಾಗಿ, ದೇವರಿಗಿಂತಲೂ ಹೆಚ್ಚು ನಮಗೆ ಜ್ಞಾನ ಇದೆ, ಅನುಭವ ಇದೆ ಎನ್ನುವ ರೀತಿಯಲ್ಲಿ ಪ್ರವರ್ತಿಸಿ ನಷ್ಟಗಳನ್ನು ಕಷ್ಟಗಳನ್ನು ತಂದುಕೊಂಡಿದ್ದೇವೆ. ಹಾಗೆ ಮಾಡಲಾರದೆ ದೇವರೇ ಸುಮ್ಮನಿದ್ದು ನಿಮ್ಮ ಪಾದ ಸನ್ನಿಧಿಯಲ್ಲಿ ಕಾದುಕೊಂಡು ನಿಮ್ಮ ಮೃದುವಾದ ಸ್ವರವನ್ನು ಕೇಳುವುದಕ್ಕೂ ನಿಮ್ಮ ಚಿತ್ತದಂತೆ ಮುಂದೆ ಸಾಗಿ ಆಶೀರ್ವದಿಸಲ್ಪಡುವಂತೆ ನಮ್ಮ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ ಪ್ರೈಸ್ ರಿಪೋರ್ಟ್ಸ್ ದಿನಾಲು ಕಳಿಸಿ ಎಂದು ಹೇಳ್ತಿದ್ದೇವಲ್ಲವೇ? 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಕಳಿಸಿರಿ. ಈಗಾಗಲೇ ಅನೇಕರು ಕಳಿಸುತ್ತಾ ಇದ್ದೀರಿ. ಸಾವಿರಾರು ವಾಟ್ಸಪ್ ಮೆಸೇಜ್ಗಳು ನಮಗೆ ಬರ್ತಿವೆ. ನಿಮ್ಮೆಲ್ಲರಿಗೋಸ್ಕರ ನಾವು ಪ್ರಾರ್ಥಿಸ್ತಿದ್ದೇವೆ. ಹೊರದೇಶದಿಂದಲೂ ಸಹ ನೀವು ವೀಕ್ಷಿಸುವುದಾದರೆ ಇದೇ ನಂಬರ್ಗೆ ನಿಮ್ಮ ಪ್ರಾರ್ಥನಾ ಮನವಿ ಕಳಿಸಿರಿ. ಅವುಗಳನ್ನು ಪರಿಶೀಲಿಸ್ತಿದ್ದೇವೆ. ನಿಮ್ಮೆಲ್ಲರಿಗೂ ರಿಪ್ಲೈ ಕೊಡ್ಲಿಕ್ಕಾಗದಿದ್ರೂ ಸಹ ನಿಮ್ಮೆಲ್ಲರಿಗಾಗಿ ಪ್ರಾರ್ಥಿಸ್ತಿದ್ದೇವೆ. 1 or 2 ವರ್ಡ್ಸ್ ಅಲ್ಲಿ ರಿಪ್ಲೈ ಮಾಡುವುದಕ್ಕೂ ಕೂಡ ಪ್ರಯತ್ನಿಸುತ್ತೇವೆ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಬೆಳಗ್ಗೆ ಇದೇ ಅನುದಿನದ ಧ್ಯಾನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.